ಹಾಯ್ ಇಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ ನಾವೆಲ್ಲ ಸಿನಿಮಾದ ಒಂದು ಟ್ರೈಲರ್ ರಿವ್ಯೂ ಮಾಡ್ತೀವಿ, ಸಿನಿಮಾದ ಒಂದು ರಿವ್ಯೂ ಮಾಡ್ತೀವಿ ಹೇಗಿದೆ ಅಂತ. ಬಟ್ ಇವತ್ತು ಈ ಒಂದು ವಿಡಿಯೋ ಮಾಡ್ತಿರೋದು ಉದ್ದೇಶ ಸಿನಿಮಾ ಸಕ್ಸಸ್ ಹೇಗಾಯಿತು ಅನ್ನುವಂಥದ್ದು. ಖಂಡಿತವಾಗ್ಲೂ ಯೋಚನೆ ಮಾಡುವಂಥ ಒಂದು ವಿಚಾರ ಇದು. ಸೊ ಏನು ಕತೆ ಏನು ಅನ್ನೋದನ್ನ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ಒಂದು ಸೂ ಫ್ರಮ್ ಸೋ ಸಿನಿಮಾ ಆದಮೇಲೆ ಅದು ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟ ಮೇಲೆ ಯಾವುದೇ ಒಂದು ಪ್ರಚಾರವಿಲ್ಲದೆ ಝೀರೋ ಒಂದು ಪ್ರಚಾರ ಅನ್ನೋದಕ್ಕಿಂತ ಆಲ್ಮೋಸ್ಟ್ ಕ್ಯಾರೆಕ್ಟರ್ಸ್ಗಳನ್ನು ಝೀರೋ, ಯಾರನ್ನೂ ಕೂಡ ತೋರಿಸಿಲ್ಲ ಕ್ಯಾರೆಕ್ಟರ್ಸ್ಗಳನ್ನ. ಎಲ್ಲ ಒಂದು ರೀತಿಯಲ್ಲಿ ಕಾರ್ಟೂನಿಶ್ ಆಗಿ ತೋರಿಸಿರುವಂಥದ್ದು ಒಂದು ಪೋಸ್ಟರ್ಸ್ ರಿಲೀಸ್ ಮಾಡಿರೋದು ಬಿಟ್ಟರೆ ಹೊರತುಪಡಿಸಿದ್ರೆ ಆ ಒಂದು ಸಿನಿಮಾದಲ್ಲಿ ಯಾರು ನಟನೆ ಮಾಡ್ತಾ ಇದ್ದಾರೆ, ಯಾರು ಇದ್ದಾರೆ, ಸಿನಿಮಾದೊಂದು ಲೈನ್ ಏನು, ಸೊ ಯಾರೂ ಕೂಡ ಗೊತ್ತಿರಲಿಲ್ಲ. ಬಟ್ ಒನ್ ಆ್ಯಂಡ್ ಓನ್ಲಿ ಫಾರ್ ಟ್ರೈಲರ್ ನೋಡ್ಕೊಂಡು ಹೋದಂಥ ಜನ ಸ್ವಲ್ಪ ಕಡೆ ಆಯಿತು ಅಂತಂದರೆ, ಸೊ ಆ ಟ್ರೈಲರ್ ನೋಡ್ಕೊಂಡು ಹೋದಂಥ ಜನ ರಿಟರ್ನ್ ಆಡಿಯನ್ಸ್ಗಳಿಗೆ, ಅಂದರೆ ಲೈಕ್ ಹೊರಗಡೆ ಇರುವಂಥ ಆಡಿಯನ್ಸ್ಗಳಿಗೆ ಆ ಸಿನಿಮಾ ಬಗ್ಗೆ ಒಂದು ರಿವ್ಯೂ ಹೇಳುವಂಥದ್ದು, ಸಖತ್ತಾಗಿದೆ ಸಿನಿಮಾ ನೋಡ್ಕೊಂಬ ಅನ್ನೋ ಮೌತ್ ಟು ಮೌತ್ ಒಂದು ಪಬ್ಲಿಸಿಟಿ ಏನಿದೆ. ಸೊ ಈ ಸಿನಿಮಾ 100% ರೀಚ್ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಇವತ್ತು ಈ ಸಿನಿಮಾದ ಬಗ್ಗೆ ಮತ್ತೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಸೊ ನಾವು ಏನೋ ಅಂದ್ಕೊಂಡು ಒಂದು ಸಿನಿಮಾ ನಿರ್ಮಾಣ ಮಾಡ್ತಾರೆ, ಈಗ ಎಷ್ಟೋ ನಾವು ದುಡ್ಡು ಇನ್ವೆಸ್ಟ್ ಮಾಡುವಂಥದ್ದು, ದುಬಾರಿ ವೆಚ್ಚದಲ್ಲಿ ಪ್ರಮೋಷನ್ನು, ಆಮೇಲೆ ದುಬಾರಿ ವೆಚ್ಚಗಳಲ್ಲಿ ಇವೆಂಟ್ ಮಾಡುವಂಥದ್ದು. ಸೊ ಇದು ಯಾವುದೂ ನೆಸೆಸಿಟಿ ಇಲ್ಲ. ಆಡಿಯನ್ಸ್ಗಳು ಈಗ ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಸೊ ಈಗ ಆನ್ಲೈನಲ್ಲಿ ಹೋಗುವಂಥ ಒಂದು ಟಿಕೆಟ್ ಪ್ರೋಸೆಸನ್ನು ನೋಡಿಕೊಂಡು ಆ್ಯಂಡ್ ಅಂದರೆ ಈಗ ಲೈಕ್ ನಾವೆಲ್ಲ ಬುಕ್ ಮೈ ಶೋಸ್ನ ಆಲ್ಮೋಸ್ಟ್ ಯೂಸ್ ಮಾಡಿರ್ತೀವಿ. ಸೊ ಅದರಲ್ಲಿ ತೋರಿಸುತ್ತೆ 1 ಗಂಟೆಗೆ ಎಷ್ಟು ಟಿಕೆಟ್ ಬುಕ್ ಆಗಿದೆ, 24 ಅವರ್ಸಿಗೆ ಎಷ್ಟು ಬುಕ್ ಆಗಿದೆ, 20 ಅವರ್ಸಿಗೆ ಎಷ್ಟು ಬುಕ್ ಆಗಿದೆ. ಸೊ ಇದನ್ನೆಲ್ಲ ನೋಡಿದಾಗ ಆಡಿಯನ್ಸ್ ರಿಟೆನ್ಷನ್ ಜಾಸ್ತಿ ಇತ್ತು ಅಂದರೆ, ಸೊ ಇನ್ನೂ ಹೆಚ್ಚಾದ ಆಡಿಯನ್ಸ್ಗಳು ಹೋಗ್ತಾರೆ ಅನ್ನೋಕ್ಕೆ ಈ ಸಿನಿಮಾ ಖಂಡಿತವಾಗ್ಲೂ ಪ್ರೂವ್ ಮಾಡಿಕೊಟ್ಟಿದೆ. ನಾನು ಈ ಸಿನಿಮಾ ನೋಡಾದ್ಮೇಲೆ ಅನಿಸಿದ್ದೇನು ಅಂತ ಅಂದರೆ, ಸಿನಿಮಾದಲ್ಲಿ ಒಂದು ಒಳ್ಳೆ ಕತೆ ಆಡಿಯನ್ಸ್ಗಳಿಗೆ ರೀಚ್ ಆಗುವಂಥ ಒಂದು ಮಟ್ಟಿಗೆ ಒಂದು ಪ್ರಾಡಕ್ಟ್ ಇತ್ತು ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಎಲ್ಲೇ ಇದ್ದರೂ, ಹೇಗೇ ಇದ್ದರೂ, ಎಷ್ಟೇ ಬ್ಯುಸಿ ಇದ್ದರೂ ಬಂದು ಟೈಮ್ ಫ್ರೀ ಮಾಡಿಕೊಂಡು ಸಿನಿಮಾನ ನೋಡ್ತಾರೆ. ಒಂದು ಕಂಪ್ಲೇಂಟ್ ಇತ್ತು ಕನ್ನಡ ಇಂಡಸ್ಟ್ರೀಲಿ, ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಹೊಸೊಬ್ಬರು ಸಿನಿಮಾಗಳು ಬಂದು ನೋಡ್ತಾ ಇಲ್ಲ ಅಂತ. ಬಟ್ ಜನಗಳಿಗೆ ತಲುಪುವಂಥ ಸಿನಿಮಾಗಳಾದರೆ ಖಂಡಿತವಾಗ್ಲೂ ಅವರು ಥಿಯೇಟ್ರಿಗೆ ಬಂದು ನೋಡ್ತಾರೆ. ಸೊ ನೌಡೇಸ್ ಏನಾಗಿದೆ ಅಂತಂದರೆ, ಕೆಲವೊಂದು ಕ್ಯಾಟಗರಿ ಸಿನಿಮಾ ಆಫ್ ಒಂದು ಆಡಿಯನ್ಸ್ಗಳು ಸೆಟ್ ಆಗ್ತಾ ಇರ್ತಾರೆ. ಬಟ್ ಈ ಒಂದು ಸಿನಿಮಾ ಏನಾಗಿದೆ ಅಂದರೆ, ಇದು ಯಾವುದೇ ಒಂದು ಆಡಿಯನ್ಸ್ಗಳಿಗೆ ಒಂದು ಸೆಲೆಕ್ಟೆಡ್ ಆದಂಥ ಸಿನಿಮಾ ಅಲ್ಲ. ಆ್ಯಂಡ್ ಮೇಜರಾಗಿ ಈ ಸಿನಿಮಾದಲ್ಲಿ ಒಂದು ಹೀರೋ ಜಾನರ್ ಅನ್ನುವಂಥದ್ದು, ಒಬ್ಬರನ್ನೇ ಪೋರ್ಟ್ರೇಟ್ ಮಾಡುವಂಥದ್ದಿಲ್ಲ. ಪ್ರತಿಯೊಂದು ಪಾತ್ರನೂ ಎಕ್ಸ್ಪೆಷಲಿ ಎಲ್ರಿಗೂ ಗೊತ್ತಿರುತ್ತೆ, ರಾಜ್ಬಿ ಶೆಟ್ಟಿ ಸರ್ ಅವ್ರ ಎಂಟ್ರಿ ನೋಡಿದಾಗ ಅದೊಂದು ರೀತಿಲಿ ಎಷ್ಟು ಮಜಾ ಕೊಡುತ್ತೆ ಅಂದರೆ, ಸೊ ಸಿನಿಮಾ ನೋಡಿದ್ರಿಗೆ ಗೊತ್ತಿರುತ್ತೆ. ಸೊ ಅದು ಆಗಿರ್ಬೋದು, ರವಿ ಅಣ್ಣದೊಂದು ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಹಾಗೆ ಭಾವ ಬಂದರು ಸಾಂಗ್ ಆಗಿರ್ಬೋದು. ನೋಡಿ, ಇವೆಲ್ಲ ಸಿಂಪಲ್ ಆಗಿದ್ರೂ ಕೂಡ ತುಂಬಾ ಒಂದು ಅಟ್ರಾಕ್ಟ್ ಆಗುತ್ತೆ ಆಡಿಯನ್ಸ್ಗಳಿಗೆ, ತುಂಬಾ ಒಂದು ರಿಲೇಟೆಡ್ ಆಗುತ್ತೆ. ಐ ಲೈಕ್ ಒಂದು ಫನ್ ಅನಿಸುತ್ತೆ. ಯಾವುದೇ ಇಲ್ಲಿ ಒಂದು ಆ್ಯಕ್ಷನ್ ಅನ್ನುವಂಥದ್ದು, ಒಂದು ಹೆವಿಯಾಗಿ ಒಂದು ಫೈಟಿಂಗ್ ತೋರಿಸಿದ್ದಾರೆ, ಒಂದು ಬ್ಯೂಟಿಫುಲ್ಲಾಗಿ ಒಂದು ಸಾಂಗ್ ಮಾಡಿದ್ದಾರೆ, ಒಂದು ಐ ಥಿಂಕ್ ಅಂದರೆ ಫಾರಿನಲ್ಲಿ ಹೋಗ್ಬಿಟ್ಟು ಶೂಟ್ ಮಾಡ್ಕೊಂಬಂದಿದ್ದಾರೆ. ಸೊ ಇದು ಯಾವುದೂ ಇಲ್ಲ, ಎಲ್ಲ ಝೀರೋ. ಅಂದರೆ ನಮ್ಮಲ್ಲಿ ಇರುವಂಥದ್ದೇನಪ್ಪ ಅಂತಂದರೆ, ನಮ್ಮಲ್ಲಿ ಇರುವಂಥ ಕಲ್ಚರನ್ನೇ ನಾವು ತೆರೆ ಮೇಲೆ ಒಂದು ನ್ಯಾಚುರಲ್ ಆಗಿ ತಂದಾಗ ಆಡಿಯನ್ಸ್ಗಳು ಪಕ್ಕಾ ಇಷ್ಟಪಡ್ತಾರೆ ಅನ್ನುವಂಥದ್ದು ಈ ಸಿನಿಮಾ ಆಗಿರುವಂಥದ್ದು. ಸೊ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಇವತ್ತು ಅಂತ ಅಂದರೆ, ಸೊ ಈ ರೀತಿ ಸಿನಿಮಾಗಳು ಬರೀ ಈ ಒಂದು ಸೂ ಫ್ರಮ್ ಶೋಗೆ ಲಾಸ್ಟ್ ಆಗಬಾರ್ದು. ಸೊ ಅಪ್ಕಮಿಂಗ್ ಬರುವಂಥ ಹೊಸಬ್ರು ಏನಿದ್ದಾರೆ, ಹೊಸ ಯೋಚನೆಗಳೊಂದಿಗೆ, ಹೊಸ ಒಂದು ಕ್ರಿಯೇಟಿವ್ ಒಂದಿಗೆ ಬರುವಂಥದ್ದು, ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳನ್ನು ಹೊರತುಪಡಿಸಿ ಕೂಡ ಈ ರೀತಿ ಸಿನಿಮಾನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂಥದ್ದು. ಸೊ ಒಂದು ರೀತಿಯಲ್ಲಿ ಖುಷಿ ತಂತು. ನಾನು ಈ ಒಂದು ಸಿನಿಮಾ ಬಗ್ಗೆ ಹೇಳೋದಿಷ್ಟೇ. ನಾನು ಇದನ್ನು 2 ಸಲ ನೋಡಿದ್ದೀನಿ ಸಿನಿಮಾನ. ಸೊ ಫಸ್ಟ್ ಡೇ ಒಂದು ನೋಡೋದಾಯಿತು ಅಂದರೆ, ಸೊ ಸೆಕೆಂಡ್ ಟೈಮಲ್ಲಿ ಕೂಡ ಒಂದು ಸಲ ನೋಡ್ಕೊಂಬಂದೆ ಸಿನಿಮಾ. ಅಷ್ಟೊಂದು ಎಂಟರ್ಟೈನಿಂಗ್ ಆಗಿತ್ತು. ಆ್ಯಂಡ್ ಆಡಿಯನ್ಸ್ಗಳು ಈಗಲೂ ಕೂಡ ಸೋಲ್ಡ್ ಔಟ್ ಟಿಕೆಟ್ಸ್ಗಳು ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸ್ ಆಗ್ತಾ ಇರುವಂಥದ್ದು ಆ್ಯಂಡ್ ತುಂಬಾ ಒಂದು ಖುಷಿ ಕೊಟ್ಟಂಥದ್ದು ಅಂತ ಹೇಳ್ತಾ, ಸೊ ಫೈನಲಿ ಈ ಒಂದು ವಿಡಿಯೋ ಮುಖಾಂತರವಾಗಿ ನಾನು ಲಾಸ್ಟ್ ಕಳೆದ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು. ಸೊ ರಾಜ್ಬಿ ಶೆಟ್ಟಿ ಸರ್ ಟೀಮು ಮತ್ತು ಸೂ ಫ್ರಮ್ ಸೋ ಟೀಮಲ್ಲಿ ಪ್ರತಿಯೊಬ್ಬರು ಯಾರ್ಯಾರೆಲ್ಲ ಮಾಡಿದ್ದಾರೆ ಎಲ್ರಿಗೂ ಅಭಿನಂದನೆಗಳು. ನಿಮ್ಮ ಎಲ್ಲ ಒಂದು ಎಫರ್ಟು, ಆಮೇಲೆ ನಿಮ್ಮ ಒಂದೆಲ್ಲ ಒಂದು ಏನಿದೆ ಎನರ್ಜಿ ಸಿನಿಮಾ ಗೆಲ್ಸಿದೆ. ಆಡಿಯನ್ಸ್ಗಳು ನಿಮ್ಮನ್ನು ನೋಡಿ ತುಂಬ ಖುಷಿಪಟ್ಟಿದ್ದಾರೆ. ಸೊ ನಿಮ್ಮನ್ನು ಮುಂದಿನ ದಿನಗಳಲ್ಲೂ ಕೂಡ ಅಪ್ಕಮಿಂಗ್ ಡೇಸಲ್ಲೂ ಕೂಡ ಬನ್ನಿ, ಸಿನಿಮಾಗಳನ್ನು ಮಾಡಿ ಎಲ್ಲ ಕನ್ನಡ ಅಭಿಮಾನಿಗಳನ್ನು ರಂಜಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ ಸೆಕೆಂಡ್ ಎಲ್ಲ ನಾನು ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಿಮಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೇನು ಅನ್ನಿಸ್ತು ಈ ಸಿನಿಮಾದ ಒಂದು ಸಕ್ಸಸ್ ಬಗ್ಗೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.